ದರ್ಶನ್ ಮತ್ತು ನಾನು ದೇರ್ ಇಸ್ ನೋ ನಥಿಂಗ್, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿಯಾಗೇ ಇದೆ. ದರ್ಶನ್ ಮತ್ತೆ ನಾನು ಮೊನ್ನೆ ತಾನೇ ಭೇಟಿಯಾಗಿದ್ವಿ. ದರ್ಶನ್ ಮತ್ತೆ ನಾನು ಚೆನ್ನಾಗಿಯೇ ಇದ್ದೇವೆ. ಹಾಗಂತ ತಪ್ಪನ್ನ ನೋಡಿಕೊಂಡು ಸುಮ್ಮನೆ ಕೂರೋಕ್ಕಾಗಲ್ಲ. ಯಾರೂ ದೊಡ್ಡವರಲ್ಲ ಇಲ್ಲಿ. ಕಾನೂನಿನ ಮುಂದೆ ಎಲ್ಲರೂ ಚಿಕ್ಕವರೇ. ಕಾನೂನಿನ ಉಲ್ಲಂಘನೆ ಮಾಡಿದ್ರೆ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅಂದಿದ್ದಾರೆ ರಮ್ಯಾ ಅವರು. ನಾನಂತೂ ಸುಮ್ಮನೆ ಕೂರೋಳಲ್ಲ, ಕಂಪ್ಲೇಂಟ್ ಮಾಡೇ ಮಾಡ್ತೀನಿ ಎಂದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ನಟಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ನೀಡಿರುವಂಥದ್ದು. ಮೇಡಮ್ ನೀವು ದರ್ಶನ್ ಅವ್ರ ಜೊತೆ ನಟನೆ ಕೂಡ ಮಾಡಿದ್ದೀರಾ. ಸೊ ಅವರು ನಿಮ್ಮ ಜೊತೆ ವೈಯಕ್ತಿಕವಾಗಿ ಹೇಗ್ ನಡ್ಕೊಂತಿದ್ರು? he's nice to me. ನಾವ್ ಸಿಕ್ತಾಗ ಮೊನ್ನೆ ಒಂದು ಮದ್ವೆಲೆಲ್ಲೋ ಸಿಕ್ಕಿದ್ವಿ. he was nice. I mean ನಮ್ಮಿಬ್ರು ಮಧ್ಯದಲ್ಲಿ ನಮ್ಗೇನಿಲ್ಲ. ಬಟ್ ಸಿ ದರ್ಶನ್ ಏನೇ ಇದ್ರುನುವೆ I am somebody who stands for justice. ಇವ್ರೆ ನೀವ್ ರಾಜಕಾರಣಿ ಆಗ್ಲಿ, ನೀವ್ ದೊಡ್ಡೋರಾಗಿರ್ಲಿ, ನೀವ್ ಯಾರೇ ಆಗಿರ್ಲಿ, ನ್ಯಾಯ ಅಲ್ವಾ? we have to speak up for the truth ಅಲ್ವಾ? ಇಲ್ಲಾಂದ್ರೆ ನನ್ಗೂ ಬೇರೆಯವ್ರಿಗೆ ಏನ್ ವ್ಯತ್ಯಾಸ? ಒಳ್ಳೆಯವ್ರು ಬೇಕೋ ಬೇಡವೋ ಈ ಸಮಾಜದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ? ವಿ ಹ್ಯಾವ್ ಟು ಟಾಕ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಜಸ್ಟಿಸ್. ಇಲ್ಲಾಂದ್ರೆ ಸಮಾಜದವ್ರು ಏನ್ ಅನ್ಕೋತಾರೆ? ಅವ್ರಿಗೆ ನ್ಯಾಯ ಸಿಗತ್ತಾ? ಅದಕ್ಕೆ ಎಲ್ಲಾರು ಕಾನೂನು ಅವ್ರ ಕೈಯಲ್ಲಿ ತಗೊಳ್ಳೋದು. ಯಾಕಂದ್ರೆ ಪೊಲೀಸ್ ಅವರು, ಈ ನ್ಯಾಯಾಲಯದವರು ಏನು ಮಾಡಲ್ಲ ನಮಗೋಸ್ಕರ, ಅದಕ್ಕೆ ಕಾನೂನು ನಮ್ ಕೈಯಲ್ಲಿ ತಗೊಳ್ಳೋಣ, ನಾವೇ ಹಿಂಗೆ ಮಾಡೋಣ ಅಂತ. ಹಂಗಾದ್ರೆ ನಾವು ಕ್ಯಾನ್ ವಿ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಬಿಲ್ಡಿಂಗ್? ನಾವ್ ಇವತ್ತಿರ್ತೀವಿ, ನಾಳೆ ನಾವಿರಲ್ಲ. ಓಕೆ, ಮತ್ ಮುಂದೆ ಯಾಕೆ ನಮ್ ದೇಶದಲ್ಲಿ ಲಾ ಇಲ್ವಾ? ಕಾನ್ಸ್ಟಿಟ್ಯೂಷನ್ ಇಲ್ವಾ? ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ನೋ, ಯು ಕಾಂಟ್ ಟೇಕ್ ಲಾ ಇನ್ ಯುವರ್ ಓನ್ ಹ್ಯಾಂಡ್ಸ್. ಅಂಡ್ ಯಾರು ದೊಡ್ಡವರಲ್ಲ, ಎವ್ರಿಬಡಿ ಇಸ್ ಈಕ್ವಲ್. ನಾಳೆ ನಾನೇ ಏನಾದ್ರು ತಪ್ಪು ಮಾಡಿದ್ರೆ ಐ ಹ್ಯಾವ್ ಟು ಫಾಲೋ ದ ಲಾ. ಐ ಕಾಂಟ್ ಬ್ರೇಕ್ ದ ರೂಲ್ಸ್. ನೀವ್ ಯಾರೇ ಆಗಿರ್ಲಿ, ಯು ಕಾಂಟ್ ಬ್ರೇಕ್ ದ ಲಾ. ಓಕೆ ಮೇಡಮ್, ಈ ರೀತಿ ಮಾಡ್ತಿರೋದು ದರ್ಶನ್ ಅವರ ಅಭಿಮಾನಿಗಳು ಇದೇ ಮೊದಲೇನಲ್ಲ. ಸೊ ಈ ಹಿಂದೆನೂ ಕೂಡ ಮಾಡಿದ್ದಾರೆ. ಹೌದು, ತುಂಬಾ ಸತಿ ಮಾಡಿದ್ದಾರೆ. ಸೊ ಇದನ್ನ ಎಲ್ಲಿ ತನಕ ತಗೊಂಡು ಹೋಗ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಾ? ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಫೈಲ್ ಅ ಪೊಲೀಸ್ ಕಂಪ್ಲೇಂಟ್. ಅದೊಂದು ನಿಜ, ಅದ್ ನಾನು ಮಾಡೇ ಮಾಡ್ತೀನಿ. ಬಟ್ ಎಷ್ಟೋ ಜನ ನನಗೆ ಬರೀ DMs ಗಳು ಕಳ್ಸಿದ್ದಾರೆ, ಇಂಡಸ್ಟ್ರಿದವರು, ಬೇರೆದವರು. ಬಟ್ ಅವರೆಲ್ಲ ಹೊರಗಡೆ ಹೇಳಕ್ಕೆ ಇದ್ ಮಾಡ್ತಾರೆ ಬಿಕಾಸ್ ಆಫ್ ಸಚ್ ಕೈಂಡ್ ಆಫ್ ಟ್ರೋಲಿಂಗ್ ಅಂಡ್ ಕಾಮೆಂಟ್ಸ್. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಭಯ ಪಡ್ಕೋತಾರೆ. ಯಾಕೆ ನಿಮ್ಮ ಹೀರೋ ವರ್ಷಿಪ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದೆಯಾ? ಮಾತಿನಲ್ಲಿ ದರ್ಶನ್ ಫ್ಯಾನ್ಸ್ಗೆ ರಮ್ಯಾ ಅವರು ಸರಿ ಚಳಿ ಬಿಡಿಸಿದ್ದಾರೆ. ವೈ ಶುಡ್ ನಾನ್ ಯಾಕೆ ದರ್ಶನ್ ಜೊತೆ ಮಾತನಾಡ್ಲಿ? ದರ್ಶನ್ಗೆ ಈ ಎಲ್ಲದರ ಬಗ್ಗೆಯೂ ಗೊತ್ತು. ಅವ್ರು ಯಾಕೆ ಮಾತನಾಡ್ತಿಲ್ಲ, ಮೌನವಾಗಿ ಯಾಕಿದ್ದಾರೆ ಅಂತ ಪ್ರಶ್ನೆ ಹಾಕ್ತಿದ್ದಾರೆ ರಮ್ಯಾ ಅವರು. ದರ್ಶನ್ ಅವರೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಾನಂತೂ ಅದರ ಬಗ್ಗೆ ಮಾತಾಡೋಲ್ಲ. ದರ್ಶನ್ಗೆ ತೀಕ್ಷ್ಣವಾಗಿಯೇ ಉತ್ತರ ಕೊಟ್ಟಿದ್ದಾರೆ ನಟಿ ರಮ್ಯಾ ಅವರು. ನಿಮ್ಮ ಹೀರೋ ವರ್ಷಿಪ್ ಇಷ್ಟು ಕೀಳ್ಮಟ್ಟಕ್ಕೆ ಬಂದಿದ್ಯಾ ಅಂತ. ಓಕೆ ಮ್ಯಾಮ್, ನೀವು ಖುದ್ದಾಗಿ ಏನಾದರೂ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು? ನೋ, ವೈ ಶುಡ್ ಐ? ಬಿಕಾಸ್ ಅವರ ಫ್ಯಾನ್ಸ್ಗಳೇ ಈ ಥರ ಮಾಡ್ತಿರೋದಲ್ಲ, ಅದಕ್ಕಾಗಿ. ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಹಿ ಶುಡ್ ಟೇಕ್ ಆಕ್ಷನ್. ಓಕೆ, ಥ್ಯಾಂಕ್ ಯು. ಹೀರೋ ವರ್ಷಿಪ್ ಇಷ್ಟು ಕೀಳ್ಮಟ್ಟಕ್ಕೆ ಬಂದಿದ್ಯಾ ಅಂತ. ಓಕೆ ಮ್ಯಾಮ್, ನೀವು ಖುದ್ದಾಗಿ ಏನಾದರೂ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು? ನೋ, ವೈ ಶುಡ್ ಐ? ಬಿಕಾಸ್ ಅವರ ಫ್ಯಾನ್ಸ್ಗಳೇ ಈ ಥರ ಮಾಡ್ತಿರೋದಲ್ಲ, ಅದಕ್ಕಾಗಿ. ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಹಿ ಶುಡ್ ಟೇಕ್ ಆಕ್ಷನ್. ಓಕೆ.